ರಾಘು, ಯಾರಪ್ಪ ಇವರು? ನಿನ್ ತಂಗಿನ? ಯಾಕೆ ಏನೇನೋ ಮಾತಾಡ್ತಾ ಇದ್ದಾಳೆ? ಎಲ್ಲಿ ಝಾನ್ಸಿಯಲ್ಲಿ? ಝಾನ್ಸಿ ಹತ್ರ ಮಾತಾಡ್ಬೇಕು. ಝಾನ್ಸಿನ್ ಕರೀರಿ, ಝಾನ್ಸಿನ್ ಕರೀರಿ. ಕರಿಯದ ಕೌಳಿ ಮನೇಲಿ ಇದ್ರೆ ತಾನೆ. ಅಮ್ಮ ಝಾನ್ಸಿ, ಅಮ್ಮ ಝಾನ್ಸಿ. ಜೆಂಟಲ್ಮ್ಯಾನ್. ತಾತ ನೀವು ಯಾಕಪ್ಪ ಹಂಗ್ ಕೇಳ್ತಾ ಇದ್ಯಾ? ಅಲ್ಲ, ನಾನು ಬರ್ತೀನಿ ಅಂತ ಮುಂಚೆನೆ ಗೊತ್ತಾಗಿದ್ರೆ ಮುಂದ್ಗಡೆ ಬಾಗ್ಲು ಹಾಕೊಂಡು ಎಲ್ಲೋ ಹೋಗ್ಬೋದಾಗಿತ್ತು ಅಂತ ಅನ್ನೋ ತರ ಇದೆ ನಿನ್ ರಿಯಾಕ್ಷನ್. ಹೌದ್ ತಾನೆ? ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ತಾತ, ನೀವು ಇದ್ದಕ್ಕಿದ್ದ ಹಾಗೆ. ಪುನಪ್ಪ ಬರ್ಬೇಕಾಯ್ತು. ಯಾಕೆಂದ್ರೆ ನೀನ್ ಫೋನ್ ರಿಸೀವ್ ಮಾಡ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಯಾರೋ ಇದನ್ನ ಕಳಿಸಿದ್ದಾರೆ. ಏನ್ ಹೇಳಿದು? ಡೈವರ್ಸ್ ನೋಟಿಸ್. ನಿಮ್ಮಿಬ್ರು ಸಿಹಿ ಸಂಬಂಧ ನೋಡಿ ಯಾವ್ದೋ ಮನ್ಸು ಕಹಿ ಆಗಿ ಈ ಕೆಟ್ಟ ಕೆಲಸ ಮಾಡಿದ್ದಾರೆ. ಯಾರೋ ಫೂಲ್ ಮಾಡೋಕ್ಕೋಸ್ಕರ ಕಳ್ಸಿದ್ದಾರೆ ಅಂತ ಅನ್ಕೊಂಡ್ರೆ ಇದು ಏಪ್ರಿಲ್ ತಿಂಗಳಲ್ಲ. ಯಾರೋ ತಮಾಷೆಗೆ ಕಳ್ಸಿದ್ದಾರೆ ಅಂತ ಅನ್ಕೊಳ್ಳೋಣ ಅಂದ್ರೆ ಇದು ತಮಾಷೆ ವಿಷಯನಾ? ತಮಾಷೆ ವಿಷಯನಪ್ಪ, ಹೇಳು. ಅದ್ ತಮಾಷೆಗಲ್ಲ, ಸೀರಿಯಸ್ ಆಗಿ ಕಳ್ಸಿರೋದು. ಮತ್ ಬೇರೆ ಯಾರು ಅಲ್ಲ, ನಾವೇ ಕಳ್ಸಿರೋದು. ಯಾಕಂದ್ರೆ ಆ ಜಾನ್ಸಿಗೆ ನಮ್ಮಣ್ಣ ಡಿವೋರ್ಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಾಗಿದೆ. ಓಹೋ, ಸಂಸಾರ ಅನ್ನೋ ಸಂಬಂಧಕ್ಕೆ ಮೊನ್ನೆ ಅಷ್ಟೇ ಓಂಕಾರ ಬರೆದು ಶುರು ಮಾಡಿದ್ದಾರೆ. ಅಂತ ಸಂಬಂಧನ ಬೇರೆ ಮಾಡೋಕ್ಕಾಗತ್ತಾ? ಆಗತ್ತ ಏನು, ಈಗಾಗ್ಲೇ ಅದು ಆಗಿದೆ. ಅದಕ್ಕೆ ಈ ನೋಟಿಸ್ ಕಳ್ಸಿರೋದು. ಮನಸ್ಸಿನಿಂದ ಒಂದಾಗಿರೋ ಈ ಜೋಡಿನ ಈ ಪೇಪರ್ ಬೇರ್ಪಡಿಸುತ್ತೆ ಅಂದ್ರೆ ನಾನ್ ನಂಬೋದಿಲ್ಲ ತಾಯಿ. ಈ ಡೈವರ್ಸ್ ಕೊಡ್ಬೇಕು ಅಂತಂದ್ರೆ ಇವರಿಬ್ರು ಮಧ್ಯ ಏನಾದ್ರೂ ಒಂದು ಸಮಸ್ಯೆ ಇರಬೇಕು. ಆದ್ರೆ ಇವರಿಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ಅಷ್ಟೇ ಅಲ್ಲ, ಇಬ್ರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡು ಈಗ ತಾನೇ ಸಂಸಾರ ಶುರು ಮಾಡಿದ್ದಾರೆ. ಅದ್ ನಿಮ್ ಭ್ರಮೆ ಅಷ್ಟೇ. ಇವ್ರಿಬ್ರ ಮಧ್ಯೆ ಯಾವ ಸಂಸಾರನೂ ಶುರು ಆಗಿಲ್ಲ, ಏನೂ ಇಲ್ಲ. ರಾಘು, ಯಾರಪ್ಪ ಇವರು? ನಿನ್ ತಂಗಿನ? ಯಾಕೆ ಏನೇನೋ ಮಾತಾಡ್ತಾ ಇದ್ದಾಳೆ? ಎಲ್ಲಿ ಝಾನ್ಸಿಯಲ್ಲಿ? ಝಾನ್ಸಿ ಹತ್ರ ಮಾತಾಡ್ಬೇಕು. ಝಾನ್ಸಿನ್ ಕರೀರಿ, ಝಾನ್ಸಿನ್ ಕರೀರಿ. ಕರಿಯದ ಕೌಳಿ ಮನೇಲಿ ಇದ್ರೆ ತಾನೆ. ಇದ್ರೆ ತಾನೆ? ಇದ್ರೆ ತಾನೆ ಅಂದ್ರೆ ಏನ್ ಅರ್ಥ? ಎಲ್ಲಿದ್ದಾಳೆ ಅವಳು? ಯಾಕಂದ್ರೆ ನಾವ್ ಆವತ್ತೇ ಅವಳನ್ನ ಮನೆಯಿಂದ ಕಳ್ಸಾಯ್ತು. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಆಚೆ ಹೋದ್ಲು ಅಂದ್ರೆ ಏನ್ ಅರ್ಥ? ಎಲ್ಲೋಗಿದ್ದಾಳೆ? ನಾವು ಮನೆ ಬಿಟ್ಟು ಕಳಿಸಿದ ಮೇಲೆ ಅವಳು ಎಲ್ಲಿ ಹೋದ್ಲು, ಏನ್ ಮಾಡಿದ್ಲು ಅನ್ನೋದು ನಮಗ್ ಬೇಡದೇ ಇರೋ ವಿಷಯ. ಈ ಮಾತನ್ನ ನಾನ್ ನಂಬೋದಿಲ್ಲ. ನಾನು ನಿನ್ನೆ ಅಷ್ಟೇ ಝಾನ್ಸಿ ಹತ್ರ ಮಾತಾಡಿದ್ದೀನಿ, ಫೋನಲ್ಲಿ ಮಾತಾಡಿದ್ದೀನಿ. ಅವಳು ಹೇಳಿದಾಳೆ ನಾ ಇಲ್ಲೇ ಇದ್ದೀನಿ ಅಂತ. ನಿಮ್ ಮೊಮ್ಮಗಳ ನಾಟಕ ಮಾಡೋದೇನ್ ಹೊಸ್ತ? ಈ ರೀತಿ ಡ್ರಾಮಾ ಮಾಡ್ಕೊಂಡೆ ತಾನೆ ನಮ್ ಮನೆಗ್ ಬಂದ್ ಸೇರ್ಕೊಂಡಿದ್ದು. ನೋಡಿ, ನಿಮ್ಮ ಹತ್ರನೇ ಇಷ್ಟೆಲ್ಲಾ ಸುಳ್ಳು ಹೇಳಿ ಮೋಸ ಮಾಡಿದಾಳೆ ಅಂದ್ಮೇಲೆ ಇನ್ನ ಮಣ್ಣನ್ ವಿಷಯದಲ್ಲಿ ಏನೆಲ್ಲಾ ಸುಳ್ಳು ಹೇಳಿರ್ಬೋದು ಯೋಚನೆ ಮಾಡಿ. ಯಜಮಾನ್ರೆ, ಈ ಸುಳ್ಳು ಹೆಜ್ಜೆಗೆ ದಾರಿ ಸಿಗೋಲ್ಲ. ಅದೇ ಸತ್ಯ ಅನ್ನೋದು ಮುಚ್ಚಿರೋ ದಾರಿನೂ ತೆರೆಸುತ್ತೆ.
ಈಗ ಸುಳ್ಳು ದಾರಿಯಲ್ಲಿ ಬಂದಿರೋ ನಿಮ್ಮ ಮೊಮ್ಮಗಳಿಗೆ ನಮ್ಮ ಮನೆ ಬಾಗಿಲು ಮುಚ್ಚಿದೆ. ತನ್ನವ್ರಿಗೆ ಮೋಸ ಮಾಡಿರೋ ಅವಳು ಯಾಮಾರ್ಸಿ ಈ ಮನೆಗ್ ಬಂದಿರೋ ವಿಚಾರ ದೊಡ್ಡದಲ್ಲ ಬಿಡಿ. ಏನಾಗು ಏನಪ್ಪ ಇದೆಲ್ಲ? ಆ? ನೀನು ಜಾನ್ಸಿಗೆ ಡೈವರ್ಸ್ ಕೊಡೋದು ಅಂದ್ರೆ ಏನ್ ಅರ್ಥ? ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ನಂಬ ಮಾತಾ ಇದು? ಇವತ್ತೆಲ್ಲ ಮಾತುಗಳು ನಿಜ ಏನಪ್ಪ? ನಿಜನಾ? ಅವ್ರು ಹೇಳ್ತಿರೋದು ಯಾವುದೋ ಸುಳ್ಳಲ್ಲ ತಾತ. ಅವಳಿಗೆ ಡೈವರ್ಸ್ ಕೊಡುವಂಥದ್ದು ಏನಾಯ್ತಪ್ಪ? ನೀವಿಬ್ರು ಚೆನ್ನಾಗೇ ಇದ್ದೀರಲ್ಲ. ಹಣೆ ಬರದಲ್ಲಿ ಹೆಸರಿಲ್ಲ ಅಂದ್ರೆ ಹೃದಯದ ಪುಟ ಕಾಲಿನೇ ಅಲ್ವಾ ತಾತ? ಈ ಮನ್ಸೊಪ್ಪಿ ವಿಧಿ ವಿರೋಧಿಸಿದ್ರೆ ನಾನು ಏನ್ ತಾನೇ ಮಾಡೋಕ್ಕಾಗುತ್ತೆ ತಾತ? ನಾನು ಜಾನ್ಸಿ ಮೇಡಮ್ನ ಯಾವ ಕಾರಣಕ್ಕೆ ಮದುವೆ ಆದ್ನೋ ಆ ಉದ್ದೇಶನೇ ಈಡೇರ್ಲಿಲ್ಲ ಅಂದಮೇಲೆ ನಾನು ಅವ್ರ ಜೊತೆ ಹೇಗೆ ಬದುಕಲಿ ತಾತ? ಅಯ್ಯೋ ಭಗವಂತ. ಇವಾಗ ನನ್ನ ತಂಗಿಗೆ ಅವ್ರ ಗಂಡ ಡಿವೋರ್ಸ್ ಕೊಡೋಕೆ ಹೊರಟಿದ್ದಾರೆ. ನನ್ನ ತಂಗಿ ಬದುಕೆ ಮುಖ್ಯ ಅಂತ ನಮ್ಮ ಮನೆಯವ್ರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಯಾರ ತೀರ್ಮಾನ ಯಾರಿಗ್ ಬೇಕಪ್ಪ? ನಿನ್ನ ತೀರ್ಮಾನ ಏನು ಅದನ್ನು ಹೇಳು. ನೋಡು, ಬೇರೆಯವ್ರಿಗೋಸ್ಕರ ನಮ್ಮ ಜೀವನ ಸಾಗಿಸ್ಬಾರ್ದು. ನಮ್ಮ ಜೀವನನ ನಾವು ಅನುಭವಿಸ್ಬೇಕು. ಬೇರೆಯವ್ರ ತಾಳಕ್ಕೆ ನಾವ್ ಹೆಜ್ಜೆ ಹಾಕೋದಲ್ಲ, ನಮ್ಮ ಹೆಜ್ಜೆಗೆ ತಾಳನ್ ಸೆಟ್ ಮಾಡ್ಕೊಂಡು ರಾಗ ಸೇರಿಸ್ಬೇಕು. ಅದು ಬದುಕು, ಅದು ಲೈಫು. ತಾತ, ನಾನು ಪರಿಸ್ಥಿತಿ ಕೈಗೊಂಬೆ ಹಾಕಿದ್ದೀನಿ. ನನ್ನ ಜೀವನದಲ್ಲಿ ಹೆಜ್ಜೆ ಹಾಕೋದು ಮಾತ್ರ ನನ್ನ ಕೆಲಸ. ತಾಳ ತಪ್ಪುತ್ತೆ, ನಡಿಗೆ ತಪ್ಪುತ್ತೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕುಟುಂಬಕ್ಕೋಸ್ಕರ ಕುಣಿಯೋದಷ್ಟೇ ನನ್ನ ಕೆಲಸ. ನೀನ್ ಇಕ್ಕಟ್ಟಲ್ಲಿ ಮಾತಾಡ್ತಾ ಇದ್ರು ನಿನ್ ಮನಸ್ಸಿನ ನೋವು ನಂಗೆ ಅರ್ಥ ಆಗ್ತಾ ಇದೆ ರಾಘು. ನೋಡಪ್ಪ, ನೀನ್ ಬೇರೆಯವ್ರ ವಿಷಯ ಬಿಟ್ಬಿಡು. ನಿನ್ನ ಮನಸ್ಸು ಏನ್ ಹೇಳ್ತಾ ಇದೆ, ನಿನ್ನ ಆತ್ಮಸಾಕ್ಷಿ ಏನ್ ಹೇಳ್ತಾ ಇದೆ, ಆ ಮಾತನ್ನ ಮಾತ್ರ ಕೇಳು. ಈಗ ಜಾನ್ಸಿ ಗಂಡನಾಗಿ ನಿನ್ ನಿರ್ಧಾರ ಏನು ಹೇಳಪ್ಪ? ನಿನ್ ಮನ್ಸಲ್ಲಿ ನನ್ನ ಮೊಮ್ಮಗಳು ಇಲ್ವಾ? ಹೇಳು ಜೆಂಟಲ್ಮ್ಯಾನ್, ಮಾತಾಡೋ. ಇದ್ರಿ ಏನ್ರಿ? ಮನಸ್ಸು ಮುಖ್ಯನಾ, ಕೊಟ್ಟ ಮಾತು ಮುಖ್ಯನಾ? ಆ ಮಾತಿನ ಮೇಲೆ ಎರಡು ಕುಟುಂಬಗಳ ಭವಿಷ್ಯ ನಿಂತಿದೆ. ಆ ಮಾತಿನ ಮೇಲೆ ನಮ್ಮ ಮನೆ ಮಗಳ ಜೀವನ ನಿಂತಿದೆ. ಆ ನಾಟಕದ ಮದುವೆಗೋಸ್ಕರ ಪ್ರೀತಿಸಿ ಮದುವೆ ಆಗಿರೋ ನಮ್ಮ ಮಗಳ ನಿಜವಾದ ಮದುವೆ ಮುರಿದು ಬೀಳುತ್ತೆ. ನೋಡಿ ಯಜಮಾನ್ರೆ, ನಿಮ್ಮ ಮೊಮ್ಮಗಳ ಜೊತೆ ನಾವು ಸಂಬಂಧನ ಕಳ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಗಳು ಮನೇಲಿ ಪರ್ಮನೆಂಟ್ ಆಗಿರ್ಬೇಕಾಗುತ್ತೆ. ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಹೇಳಿ ಯಜಮಾನ್ರೆ. ಬೇಡ, ಖಂಡಿತ ಬೇಡ. ಒಬ್ರು ಜೀವನಕ್ಕೋಸ್ಕರ ಇನ್ನೊಬ್ರು ಜೀವನ ಹಾಳು ಮಾಡೋದು ಬೇಡ. ಎಲ್ರೂ ಸೇರಿ ಸರಿ ಮಾಡೋಣ. ಸರಿ ಮಾಡ್ಬೇಕು ಅಂತ ತಾನೆ ಈ ನೋಟಿಸ್ನ ಕಳ್ಸಿರೋದು. ಹೌದು ಯಜಮಾನ್ರೆ, ಆಗಿರೋದು ನಾಟಕದ ಮದುವೆನೇ ಆದ್ರೂ ಕಾನೂನು ಪ್ರಕಾರನೇ ಡೈವರ್ಸ್ ನೋಟಿಸ್ ಕಳಿಸಿದೀವಿ. ಯಾಕಂದ್ರೆ ನಾಳೆ ಅದನ್ನೇ ಇಟ್ಕೊಂಡು ನೀವು ಮತ್ತೆ ಬರಬಾರ್ದು ನೋಡಿ, ಅದಕ್ಕೆ. ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಮ್ ಜಾನ್ಸಿ ರಾಘವನ ತುಂಬಾ ಹಚ್ಕೊಂಡಿದ್ದಾಳೆ. ನೀವು ಈಗ ಹೇಳ್ಬಿಟ್ರೆ ಅವ್ರ ಜೀವನ ಹಾಳಾಗೋಗುತ್ತೆ. ಅಮ್ಮ, ತಾಯಿ, ನೀವು ಹಿರಿಯರು,
ನೀವ್ ಹೀಗ್ ಮೌನವಾಗಿದ್ಬಿಟ್ರೆ ಹೇಗೆ? ಮಾತಾಡಿ. ದೂರ ಮಾಡೋದೇ ಒಂದು ಮಾರ್ಗ ಅಲ್ಲ, ಅದು ಸರಿಯಾದ ದಾರಿ ಅಲ್ಲ. ತೊಂದರೆ ಆಗುತ್ತೆ ತಾಯಿ, ದಿಕ್ಕು ಬದಲಾಯಿಸ್ಬಿಡುತ್ತೆ. ದಯವಿಟ್ಟು ಮಾತಾಡಿ ತಾಯಿ. ನನ್ ಮಗನ್ ಜೀವನ ಹೇಗ್ ಸರಿ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ದಯವಿಟ್ಟು ನೀವು ಬೋಧನೆ ಮಾಡೋದನ್ನ ಬಿಟ್ಟು ಇಲ್ಲಿಂದ ಹೊರಡಿ. ಅಮ್ಮ ತಾಯಿ, ನೀವು ಹಿರಿಯರು, ನೀವು ಮಾತಾಡಿ. ಮಾತು ಬೆಲೆ ಕಳ್ಕೊಳುತ್ತೆ ಅಂತ ಗೊತ್ತಾದಾಗ ಮೌನವಾಗಿರೋದೇ ಒಳ್ಳೇದಲ್ವಾ ರಾಯ್ರೆ? ಈ ಜೀವನದ ನಾಟಕದಲ್ಲಿ ನೋವಿನ ದೃಶ್ಯ ನೋಡೋದಕ್ಕೆ ಟಿಕೆಟಿನ ಅವಶ್ಯಕತೆ ಇಲ್ಲ ಅಂತಾರೆ. ಆದ್ರೆ ಜನರಿಂದ ಟೀಕೆ ಮಾತುಗಳನ್ನ ಕೇಳ್ಬೇಕಾಗತ್ತೆ ಅನ್ನೋದು ಇವ್ರು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹೇಳಿದ್ರೆ ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಇಲ್ಲ ತಾಯಿ, ನೀವು ಈ ತರ ಮಾತಾಡ್ಬಿಟ್ರೆ ಹೇಗೆ? ತಪ್ಪನ್ನ ತಿದ್ದಬೇಕು, ಅವರ ಅಹಂಕಾರನ ತಿರಸ್ಕರಿಸಿ ಸರಿ ದಾರಿಗೆ ತರಬೇಕಾದವ್ರು ನೀವು. ಹೌದ್ ತಾನೆ ತಾಯಿ? ಈಗಿನ ಕಾಲದಲ್ಲಿ ಮಕ್ಕಳಿಗೆ ವಯಸ್ಸು ಕಡಿಮೆ ಇದ್ರು ಬದುಕಿನ ಬಗ್ಗೆ ಆಸೆ ಜಾಸ್ತಿನೇ ಇದೆ. ಅವ್ರಿಗೆ ಅನುಭವದ ಮಾತಿಗಿಂತ ಅವ್ರ ಆಯ್ಕೆನೇ ಮುಖ್ಯ ಆಗಿದೆ. ಅಂದ ಮೇಲೆ ಹೇಳೋದಕ್ಕಿಂತ ಆಗ್ತಾ ಇರೋದನ್ನ ನೋಡ್ಕೊಂಡು ಸುಮ್ನಿರೋದೇ ಒಳ್ಳೇದಲ್ವಾ ರಾಯ್ರೆ? ಏನ್ ತಾಯಿ, ನೀವು ಹೀಗೆ ಹೇಳ್ಬಿಟ್ರೆ ನನ್ನ ಮೊಮ್ಮಗಳು ಬದುಕು ಏನಾಗ್ಬೇಕು? ಬಿಡಿ. ಅಯ್ಯೋ ಅಯ್ಯೋ ಭಗವಂತ. ಚಿಕ್ಕಮ್ಮ, ಇಲ್ಲ ಚಿಕ್ಕಮ್ಮ, ಪಾಪ ತಾತ. ಅಣ್ಣ, ತಂದಿರೋ ಬಾಟ್ಲ್ ಇನ್ನ ಮನೇಲೇ ಇದೆ. ಮಾತಾಡಿ ಮನೇನ ಸ್ಮಶಾನ ಮಾಡ್ತೀಯೋ ಇಲ್ಲ ಮೌನವಾಗಿದ್ದು ಮರ್ಯಾದಿಂದ ಅವ್ರನ್ನ ಕಳ್ಸ್ಕೊಡಕ್ ಅವಕಾಶ ಕೊಡ್ತೀಯೋ?